ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಿನ ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಪ್ರಕರಣ ರದ್ದು ಕೋರಿ ಈಗ ಶಾಸಕ ಭೈರತಿ ಬಸವರಾಜ್ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ಏಕಸದಸ್ಯ ಪೀಠದಲ್ಲಿ ತುರ್ತು ವಿಚಾರಣೆಗೆ ಮನವಿ ಕೂಡ ಮಾಡಿದ್ದಾರೆ. ಭೈರತಿ ಬಸವರಾಜ್ ಪರ ಹಿರಿಯ ವಕೀಲ ಸಂದೇಶ್ ಚೌಟ ಭೈರತಿ ಪರ ವಕೀಲರ ಮನವಿಗೆ ಎಸ್ಪಿಪಿ ಬಿಎ ಬೆಳ್ಳಿಯಪ್ಪ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ನೋಟಿಸ್ ನೀಡಿದ್ದನ್ನೇ ಪ್ರಶ್ನಿಸಿ ಹೈಕೋರ್ಟಿಗೆ ಇವರು ಬಂದಿದ್ದಾರೆ. ಈ ಪ್ರಕರಣದ ತುರ್ತು ವಿಚಾರಣೆ ಅಗತ್ಯ ಏನಿಲ್ಲ, ಯಾಕಂದ್ರೆ ಇನ್ನೂ ಪೊಲೀಸರು ಕೊಟ್ಟಿರೋದು ಬರೀ ನೋಟಿಸ್ ಅಷ್ಟೇ. ವಿಚಾರಣೆಗೆ ಬನ್ನಿ ಅಂತ ಹೇಳಿದ ತಕ್ಷಣ ಇವರು ಬಂದು ಕೋರ್ಟ್ ಮುಂದೆ ನಿಂತಿದ್ದಾರೆ. ಏನು ಹಾಗೇನು ತುರ್ತು ವಿಚಾರಣೆ ಮಾಡುವಂಥ ಅವಶ್ಯಕತೆ ಇಲ್ಲ ಅಂಥೇಳಿ ಒಂದು ಆಕ್ಷೇಪವನ್ನು ಬೆಳ್ಳಿಯಪ್ಪ ಅವರು ಎತ್ತಿದ್ರು. ಸೊ ಈಗ ಕೋರ್ಟ್ ಮೆಟ್ಟಿಲೇರಿದೆ ಸದ್ಯಕ್ಕೀಗ ಭೈರತಿ ಬಸವರಾಜ್ ಅವರ ಒಂದು ಪ್ರಕರಣ. ಯಾಕಂದರೆ ಮೊನ್ನೆ ಅಷ್ಟೇ ಬಿಕ್ಲು ಶಿವನ ಕೊಲೆ ಏನಾಯಿತು, ಆ ಕೊಲೆಯಲ್ಲಿ ಭೈರತಿ ಬಸವರಾಜ್ ಪಾತ್ರ ಕೂಡ ಇದೆ ಅಂಥೇಳಿ A5 ಆಗಿ ಈಗ FIRನಲ್ಲಿ ಭೈರತಿ ಬಸವರಾಜ್ ಹೆಸರನ್ನು ನಮೂದು ಮಾಡಲಾಗಿದೆ. ಮುಂಚೆ ಬಿಕ್ಲು ಶಿವ ತಾಯಿನೇ ಕೊಟ್ಟಂಥ ಒಂದು ದೂರು ಆಧರಿಸಿ ಪೊಲೀಸರು FIR ದಾಖಲಿಸಿದ್ರು. ಅದರಲ್ಲಿ ಪೊಲೀಸರು ಹೇಳೋ ಪ್ರಕಾರ ಬಿಕ್ಲು ಶಿವ ತಾಯಿ ಅವರೇ ಹ್ಯಾಂಡ್ ರೈಟಿಂಗಲ್ಲಿ ಬರೆದುಕೊಟ್ರು, ಬಸವರಾಜ್ ಅವರ ಹೆಸರನ್ನು ಕೂಡ ಅವ್ರು ಹೇಳಿದ್ರು. ಸೊ ಹಾಗಾಗಿ ನಾವು FIR ಮಾಡಿದ್ವಿ ಬಸವರಾಜ್ ಅವ್ರ ಮೇಲೆ ಅನ್ನುವಂಥದ್ದು ಪೊಲೀಸರ ಮಾಹಿತಿ. ಬಟ್ ನಿನ್ನೆ ಮಾತಾಡಿದಂಥ ಬಿಕ್ಲು ಶಿವ ಅವರ ತಾಯಿ ಇಲ್ಲ ನಾನು ಹೇಳೇ ಇಲ್ಲ, ನಾನು ನನ್ನ ಮಗ ಸತ್ತಂಥ ಒಂದು ಟೆನ್ಷನ್ನಲ್ಲಿದ್ದೆ, ಆ ಟೈಮಲ್ಲಿ ಏನೋ ಕೇಳಿದಾಗ ನಾನು ಹ್ಞೂ ಅಂದಿರಬೇಕು ಏನೋ, ಬಟ್ ನಾನಂತೂ ಬಸವರಾಜ್ ಅವರ ಹೆಸರಲ್ಲಿ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಅವ್ರು ಉಲ್ಟಾ ಹೊಡೆದಿದ್ರು. ಇದರ ಬೆನ್ನಲ್ಲೇ ಈಗ FIR ಅಂತೂ ಆಗಿದೆ. ಈಗಾಗಲೇ 5 ಜನರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಬಿಕ್ಲು ಶಿವ ಪ್ರಕರಣದಲ್ಲಿ, ಕೊಲೆ ಕೇಸ್ನಲ್ಲಿ. ಇನ್ನು ಇರುವಂಥದ್ದು A5 ಆಗಿರುವಂಥ ಭೈರತಿ ಬಸವರಾಜ್. ಸಹಜ ಪ್ರಕ್ರಿಯೆ, FIR ಆದಾಗ ಅವರನ್ನ ಕರಿಬೇಕು, ವಿಚಾರಣೆ ನಡೆಸಬೇಕು. ಸೊ ಹಾಗಾಗಿ ನೋಟಿಸನ್ನು ಕೊಟ್ಟಿದ್ದು. ಆದರೆ ಇದನ್ನು ಪ್ರಶ್ನಿಸಿ ಈಗ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ನೋಡಿ, ಅರ್ಜಿಯಲ್ಲಿ ಏನಿದೆ ಅಂತಾನೆ ಗೊತ್ತಿಲ್ಲ ಇವ್ರಿಗೆ. ಆ ಮೊದಲೇ ಆಕ್ಷೇಪ ವ್ಯಕ್ತಪಡಿಸ್ತಾ ಇದೆ. ತುರ್ತು ವಿಚಾರಣೆಗೆ ಆಕ್ಷೇಪ ಸರಿಯಲ್ಲ ಅಂಥೇಳಿ ಸಂದೀಪ್ ಚೌಟ ಅವರು ವಾದವನ್ನು ಮಂಡಿಸಿದರು. ಭೈರತಿ ಬಸವರಾಜ್ ವಿರುದ್ಧದ FIRನಲ್ಲಿ ಹುರುಳಿಲ್ಲ, ಭೈರತಿ ಬಸವರಾಜ್ ಹೆಸರನ್ನ ದೂರುದಾರರು ಹೇಳೇ ಇಲ್ಲ, ಸ್ವತಃ ಹೀಗಂತ ಕೊಲೆಯಾದ ವ್ಯಕ್ತಿಯ ತಾಯಿ ಸ್ಪಷ್ಟಪಡಿಸಿದ್ದಾರೆ. ಆದರೂ FIRನಲ್ಲಿ ಭೈರತಿ ಬಸವರಾಜ್ ಹೆಸರನ್ನ ಸೇರಿಸಿದ್ದಾರೆ, ಅದನ್ನ ಪೊಲೀಸರೇ ಬೇಕು ಅಂತ ಸೇರಿಸ್ಕೊಂಡಿದ್ದಾರೆ ಅಂಥೇಳಿ ಸಂದೀಪ್ ಚೌಟ ವಾದವನ್ನ ಮಂಡಿಸಿದ್ರು. ಮಧ್ಯಾಹ್ನ 2:30ಕ್ಕೆ ಈಗ ವಿಚಾರಣೆ ನಡೆಸುವಂತೆ ಕೋರ್ಟ್ಗೆ ಮನವಿ ಮಾಡಿದ್ದಾರೆ ಸಂದೇಶ್ ಚೌಟ ಅವರು. ಭೈರತಿ ಬಸವರಾಜ್ ಪರ ಹಿರಿಯ ವಕೀಲರು ಬಡಿದಕ್ಕೆ SPP ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಾವು ಪ್ರತಿನಿಧಿ ರಮೇಶ್ ಅವರಿಂದ. ರಮೇಶ್, ಈಗ ಬಸವರಾಜ್ ಅವರು ಹಾಕಿರುವಂಥ ಒಂದು ಅರ್ಜಿಯಲ್ಲಿ ಪ್ರಮುಖವಾಗಿ ಏನು ಹೇಳಿದ್ದಾರೆ ಅನ್ನುವಂಥದ್ದು, ಯಾಕೆ ತುರ್ತು ವಿಚಾರಣೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ಸಂದೇಶ್ ಚೌಟ ಅವರು ಕೇಳ್ತಾ ಇದ್ದಾರೆ. ಜೊತೆಗೆ ಅರ್ಜಿಯಲ್ಲಿ ಏನು ಹೇಳ್ತಾರೆ, ಈ ಪ್ರಕರಣವನ್ನು ರದ್ದು ಮಾಡಬೇಕು ಅಥವಾ ನನ್ನ FIR ಇಂದ ಕೈ ಬಿಡಬೇಕು ಅನ್ನುವಂಥ ಒಂದು ಮನವಿಯನ್ನು ಏನು ಡೀಟೇಲ್ಸ್ ಇದೆ ರಮೇಶ್? ರೆಹಮಾನ್, ಈಗ ಸಹಜವಾಗಿಯೇ ಭೈರತಿ ಬಸವರಾಜು ಬಂಧನದ ಭೀತಿ ಇದೆ. ಹೀಗಾಗಿ ಈಗ ಅವರು ನೇರವಾಗಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅವ್ರ ವಾದ ಏನಂತಂದ್ರೆ, ಈ ಕೇಸ್ನಲ್ಲಿ FIRನಲ್ಲಿ ಎಷ್ಟು ಸೇರಿಸಿರೋದೇ ತಪ್ಪು, ಇದು ರಾಜಕೀಯ ಕಾರಣದಿಂದ ಒಂದು ಹೆಸರನ್ನು ಸೇರಿಸಲಾಗಿದೆ. ಜೊತೆಗೆ ದೂರುದಾರ ಮಹಿಳೆ ಅಂದ್ರೆ ಈಗ ಕೊಲೆಯಾದಂಥ ಆ ಶಿವು ತಾಯಿನೇ ಹೇಳಿದ್ದಾರೆ ಏನಂತಂದ್ರೆ, ನಾನು ಯಾವುದೇ ಹೆಸರನ್ನ ಹೇಳಿಲ್ಲ, ಭೈರತಿ ಬಸವರಾಜು ಹೆಸರನ್ನ ಹೇಳಿಲ್ಲ, ಆದರೂ ಕೂಡ ಪೊಲೀಸರು ಹೆಸರನ್ನ ಸೇರಿಸಿದ್ದಾರೆ ಅಂತೇಳಿ. ಹೀಗಾಗಿ ಸಂಪೂರ್ಣ FIRನೇ ಕಾನೂನು ಬಾಹಿರವಾಗಿದೆ, ಭೈರತಿ ಬಸವರಾಜ್ ಹೆಸರನ್ನ ಸೇರಿಸಿರೋದೇ ಇಲ್ಲೀಗಲ್ ಅಂತೇಳಿ ಅವ್ರ ವಾದ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ತುರ್ತು ವಿಚಾರಣೆ ನಡೆಸಬೇಕು ಇವತ್ತು ಮಧ್ಯಾಹ್ನ ಅಂತೇಳಿ ಅರ್ಜಿಯನ್ನು ಸಲ್ಲಿಸಿದ್ರು. ಆದರೆ ಸರ್ಕಾರ ಕೂಡ ಇದಕ್ಕೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿತು. ಇವತ್ತು SPPನೇ ಖುದ್ದಾಗಿ ಹಾಜರಾಗಿ ಈ ಕೇಸ್ನ ತುರ್ತು ವಿಚಾರಣೆ ಅವಶ್ಯಕತೆ ಇಲ್ಲ, ಯಾಕಂದರೆ ಪೊಲೀಸರು ಕೇವಲ ನೋಟಿಸನ್ನು ಅಷ್ಟೇ ನೀಡಿದ್ದಾರೆ. ನೋಟಿಸನ್ನ ಪಡೆದು ಅವರು ವಿಚಾರಣೆಗೆ ಹಾಜರಾಗಬೇಕು. ಅವ್ರ ಮೇಲೆ ಏನು ಆರೋಪ ಇಲ್ಲದೆ ಇದ್ದರೆ ಪೊಲೀಸ್ ಅವ್ರನ್ನ ಬಂಧಿಸೋ ಸಾಧ್ಯತೆ ಇರೋದಿಲ್ಲ. ಹೀಗಾಗಿ ಕೇವಲ ನೋಟಿಸನ್ನು ನೀಡಿದ್ದಕ್ಕೇನೆ ಇವರು ಪ್ರಕರಣ ರದ್ದು ಕೋರಿ ಅರ್ಜಿ ಸಲ್ಲಿಸಿರೋದು ಸರಿಯಲ್ಲ ಅಂತೇಳಿ ವಾದ ಮಂಡನೆ ಮಾಡಿದ್ರು. ಇದಕ್ಕೆ ಏನು ಸಂದೇಶ್ ಚೌಟ ಪರ ವಕೀಲ ಆಕ್ಷೇಪ ಎತ್ತಿದ್ರು, ದುರುದ್ದೇಶಪೂರ್ವಕವಾಗಿ ಈ ರೀತಿ ಕೇಸನ್ನು ಹಾಕಲಾಗಿದೆ, ಹೀಗಾಗಿ ಇದರ ತುರ್ತು ವಿಚಾರಣೆ ನಡೆಸಬೇಕು ಅಂತೇಳಿ ಅವರು ಮನವಿ ಮಾಡ್ತಾ ಇದ್ದಾರೆ. ಹೀಗಾಗಿ ಕೋರ್ಟ್ ಈಗ ಸಂಜೆ ಅಷ್ಟರಲ್ಲಿ ವಿಚಾರಣೆ ಕೈಗೆತ್ತಿಕೊಳ್ಳುವಂಥ ಸಾಧ್ಯತೆ ಇದೆ. ಈಗ ಕೋರ್ಟ್ ಅದ್ರ ಬಗ್ಗೆ ಇನ್ನೂ ತೀರ್ಮಾನ ಮಾಡಿಲ್ಲ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ತೀರ್ಮಾನ ಮಾಡುತ್ತೆ ತುರ್ತು ವಿಚಾರಣೆ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ. ಒಟ್ಟಿನಲ್ಲಿ ಸರ್ಕಾರ ಕೂಡ ಈ ಕೇಸ್ನಲ್ಲಿ ಬಹಳ ಸೀರಿಯಸ್ ಆಗಿದೆ. ಈ ಕೇಸ್ನ ತುರ್ತು ವಿಚಾರಣೆಗೆ ಅವಕಾಶ ಕೊಡಬಾರ್ದು ಅಂತೇಳಿ ಖುದ್ದು SPP ಬಂದಿರುವಂಥದ್ದು. ಇದೆಲ್ಲವೂ ಕೂಡ ಸರ್ಕಾರ ಕೂಡ ಈ ಕೇಸ್ನಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಆಪೋಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಜೊತೆಗೆ ಭೈರತಿ ಬಸವರಾಜ್ ಅವರಿಗೂ ಕೂಡ ಬಂಧನದ ಭೀತಿ ಇರೋದ್ರಿಂದಲೇ ಅವರು ಪೊಲೀಸರು ಮುಂದೆ ಹಾಜರಾಗದೆ ನೇರವಾಗಿ ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹೀಗಾಗಿ ಈ ಕೇಸ್ನ ವಿಚಾರಣೆ ಇವತ್ತು ಸಂಜೆ ಒಳಗಡೆ ನಡೆಯುವಂತ ಸಾಧ್ಯತೆ ಇದೆ. ಈಗ ಇದ್ರ ಬಗ್ಗೆ ಕೋರ್ಟಿನ ಕೆಲವೇ ಕ್ಷಣಗಳಲ್ಲಿ ತೀರ್ಮಾನ ಮಾಡುತ್ತೆ. ರಮೇಶ್, ಒಂದು ಕ್ವಿಕ್ ಆಗಿ ಇದರಲ್ಲಿ ಆಂಟಿಸಿಪೇಟರಿ ಬೇಲ್ ತಗೊಳ್ಳುವಂತ ಒಂದು ಸಾಧ್ಯತೆಗಳು ಕೂಡ ಏನಾದ್ರೂ ಇದೆಯಾ? ಅದ್ರ ಬಗ್ಗೆನೂ ಕೂಡ ಏನಾದರೂ ಮುಂದಾಗ್ತಾ ಇದಾರಾ ಬಸವರಾಜ್ ಅವರು, ಯಾಕಂದ್ರೆ ಬಂಧನದ ಭೀತಿ ಇರೋದ್ರಿಂದ?
ಏನಂದ್ರೆ ಈ ಕೇಸ್ನಲ್ಲಿ ಈಗ ಪ್ರಕರಣ ರದ್ದು ಕೋರಿ ಅರ್ಜಿ ಸಲ್ಲಿಸಿರೋದ್ರಿಂದ ಒಂದ್ ವೇಳೆ ಕೋರ್ಟ್ ಏನಾದ್ರು ಇದರಲ್ಲಿ ನಾಟ್ ಟು ಪ್ರೆಸಿಪಿಟೇಟ್ ಅಂದ್ರೆ ಬಂಧನ ಸೇರಿದಂತೆ ಯಾವುದೇ ಬಲವಂತದ ಕ್ರಮ ಬೇಡ ಅಂತ ಏನಾದ್ರು ಅಬ್ಸರ್ವ್ ಮಾಡಿದ್ರೆ, ಯಾಕಂದ್ರೆ ಹಿಂದೆ ಆ ರೀತಿ ಅಬ್ಸರ್ವ್ ಮಾಡುವಂತ ಉದಾಹರಣೆ ಇದೆ, ಹೀಗಾಗಿ ಆ ರೀತಿ ಏನಾದ್ರು ಹೇಳಿದ್ರೆ ಆಗ ಬಂಧನದ ಭೀತಿಯಿಂದ ಬಸವರಾಜು ಪಾರಾಗಬಹುದು. ಆದ್ರೆ ಇದುವರೆಗೂ ಅವರು ಆಂಟಿಸಿಪೇಟರಿ ಬೇಲ್ ಅಪ್ಲಿಕೇಶನ್ ಹಾಕಿಲ್ಲ. ಅದನ್ನೇ ಇವತ್ತು SPP ಅವರು ಕೂಡ ಹೇಳಿದ್ರು, ಅವ್ರಿಗೆ ಏನಾದ್ರು ಬಂಧನದ ಭೀತಿ ಇದ್ರೆ ಆಂಟಿಸಿಪೇಟರಿ ಬೇಲ್ ಹಾಕ್ಬೋದು, ಆದ್ರೆ ನೇರವಾಗಿ ಇವರು ಪ್ರಕರಣವನ್ನೇ ರದ್ದು ಕೋರುವಂತದ್ದು ಸರಿ ಇಲ್ಲ ಅನ್ನುವಂಥ ವಾದ ಮಂಡನೆಯನ್ನು ಅವ್ರು ಮಾಡ್ತಾ ಇದ್ದಾರೆ. ಹೀಗಾಗಿ ಈಗ ಇವತ್ತಿನ ಒಂದು ಆದೇಶವನ್ನ ನೋಡಿಕೊಂಡು ಕೋರ್ಟ್ ಏನು ಹೇಳುತ್ತೆ ಅನ್ನೋದನ್ನ ನೋಡಿಕೊಂಡು ಅವರು ಮುಂದೆ ಆಂಟಿಸಿಪೇಟರಿ ಬೇಲ್ ಹಾಕಬೇಕು ಬೇಡ ಅನ್ನೋದನ್ನ ತೀರ್ಮಾನ ಕೈಗೊಳ್ತಾರೆ. ಥ್ಯಾಂಕ್ ಯು ರಮೇಶ್.